ಅಕ್ಷರ ಅರಿವು ಅಭಿವೃದ್ಧಿ ಕಲಿಕೆ ದುಡಿಮೆ ಬದುಕು ಒಂದಾಗಿಸಿದ ಸ್ವಯಂ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆಗೆ ಪ್ರೇರೇಪಿಸಿದ ನವಸಾಕ್ಷರರ ಸಂಘಟನೆಯ 34ನೇ ವರ್ಷದ ಅಕ್ಷರೋತ್ಸವ ಸ್ವಚ್ಛೋತ್ಸವ 2025 ಡಿಸೆಂಬರ್ 19ರಂದು ಜನಶಿಕ್ಷಣ ಟ್ರಸ್ಟಿನ ಸರ್ವೋದಯ ಮಂಟಪದಲ್ಲಿ ಜರುಗಿತು. ಆರಂಭದಲ್ಲಿ ಸ್ಮೈಲ್ ಸ್ವಉದ್ಯೋಗ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಆಶಯಗೀತೆ ಹಾಡಿ ನಂತರ ತಮ್ಮ ಅನುಭವ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಬಾಳೆಪುಣಿ ಪಂಚಾಯತಿನ 4ನೇ ವಾರ್ಡಿನ ವಿಶೇಷ ಚೇತನರಾದ ಮಂಜುನಾಥ ಅವರಿಗೆ ಸೆಲ್ಕೋ ಸಂಸ್ಥೆ ಕೊಡಮಾಡಿದ ಉಚಿತ ಸೌರ ದೀಪವನ್ನು ಹಸ್ತಾಂತರಿಸಿ ತನ್ಮೂಲಕ ಅವರ ವ್ಯಾಪಾರ ವಹಿವಾಟು ಸುಗಮವಾಗಿ ನಡೆಯುವಂತೆ ಅನುಕೂಲ ಮಾಡಿಕೊಡಲಾಯಿತು. ಇಂಥದಕ್ಕೆ ಗ್ರಾಮ ಪಂಚಾಯತ್ ಯಾರು ಮುಂದೆ ಬರ್ತಾರೆ ನಿಮಗೆ ಹೋಗಲಿಕ್ಕೆ. ಇದು ಇನ್ನೂ ನಿಮ್ಮ ಕುಟುಂಬ ಬೆಳಗಬೇಕು. ಈಗ ನಿಮ್ಮ ಅಂಗಡಿ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇಡೀ ನಿಮ್ಮ ಅಂಗಡಿ ನೋಡಲಿಕ್ಕೆ ಬರಬೇಕು. ಈ ವಿಶೇಷ ಚೇತನದ ಅಂಗಡಿ ನಮ್ಮ ಬಾಳೆಪುಣಿಗೆ ಮಾತ್ರ ಅಲ್ಲ, ಭಾರತಕ್ಕೆ ಮಾದರಿ ಆಗುವ ರೀತಿಯಲ್ಲಿ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ನಡೆಯಬೇಕು. ನಿಮ್ಮ ಗ್ರಾಮ ನಿಮ್ಮ ಸಾಧನೆ ನೋಡಿ ನಿಮ್ಮ ಕತೆ ಟಿವಿಯಲ್ಲಿ ಪೇಪರಲ್ಲಿ ಬಂದದ್ದನ್ನು ನೋಡ್ಕೊಂಡು ಹುಡುಕಿಕೊಂಡು ಬರಬೇಕು. ನಿಮ್ಮ ಆ ಥರದ ಒಂದು ಕೆಲಸ ಆಗಬೇಕು. ನಿಮ್ಮ ಅಂಗಡಿರುವವರು ಸಾಮಾನ್ಯರಲ್ಲ, ಸನ್ಮಾನ್ಯರು, ಗಣ್ಯರು, ಮಾನ್ಯರು, ಉದ್ಯಮಿಗಳು, ಸಮಾಜ ಕಾರ್ಯಕರ್ತರು, ಸತ್ಯವಂತರು ಇರ್ತಾರೆ. ದೀಪ ಪ್ರಜ್ವಲನೆಯೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಒಂಡ್ಸೆಯ ಉದಯ್ ಕುಮಾರ್ ಶೆಟ್ಟಿ ಅವರು. 2017ರಲ್ಲಿ ಒಂಡ್ಸೆಯಲ್ಲಿ ಸಣ್ಣದಾಗಿ ಆರಂಭಿಸಿದ ತ್ಯಾಜ್ಯ ನಿರ್ವಹಣಾ ಘಟಕ ಈಗ 7 ಪಂಚಾಯತ್ಗಳ ವ್ಯಾಪ್ತಿಗೆ ವಿಸ್ತರಿಸಿದೆ. ಹಸಿ ಕಸದಿಂದ ಕಾಂಪೋಸ್ಟ್ ಮಾಡಿ ಒಣ ಕಸವನ್ನು ಪ್ರತ್ಯೇಕವಾಗಿ ವಿಭಾಗಿಸಿ ಮಾರಾಟ ಮಾಡಿ ಆದಾಯ ಗಳಿಸುತ್ತಾ ಇದೆ. ಇದರೊಂದಿಗೆ ಉಚಿತವಾಗಿ ಮನೆಗೆ ಆರೋಗ್ಯ ಸೇವೆ ಒದಗಿಸುವ ಬೃಹತ್ ಯೋಜನೆ ರೂಪಿಸಿದೆ. ತ್ಯಾಜ್ಯ ನಿರ್ವಹಣೆಯ ರೈತ ಉತ್ಪಾದಕ ಸಂಸ್ಥೆಯನ್ನು ಸ್ಥಾಪಿಸಿ ತನ್ಮೂಲಕ ಗ್ರಾಮಸ್ಥರಿಗೆ ನೆರವು ನೀಡ್ತಾ ಇದೆ. ಒಂಡ್ಸೆ ಉದಯ್ ಕುಮಾರ್ ಶೆಟ್ಟಿ ಅವರು ತಮ್ಮ ಈ ಯಶೋಗಾಥೆಯನ್ನು ಹಂಚಿಕೊಂಡರು. 40 ಜನರ ತಂಡ ಇದೆ. ಆ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಕೇಳಿದರೆ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಿರ್ತಾರೆ, ಮಾಜಿ ಸದಸ್ಯರಿರ್ತಾರೆ, ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದಂಥವ್ರು ಇರ್ತಾರೆ, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ತಾರೆ. ಬಹುಶಃ ಊರಿನ ಅಭಿವೃದ್ಧಿ ಚಿಂತನೆ ಇರತಕ್ಕಂಥ ಒಂದು 40 ಜನರ ತಂಡವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಿದಂಥವ್ರು ಮತ್ತು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಂಥವ್ರು. ಬಹುಶಃ ಒಂದು ಸಣ್ಣ ಎಕ್ಸಾಂಪಲ್ ಏನಂತ ಹೇಳಿದರೆ, 2011ರಲ್ಲಿ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೆ. ಪ್ರತಿ ವರ್ಷ PWD ರೋಡು ವೈಟ್ನಿಂಗ್ ಮಾಡಲಿಕ್ಕೆ ಹಣ ಬರೋದು, ವೈಟ್ನಿಂಗ್ ಮಾಡಲಿಕ್ಕೆ ಆಗದೆ ಡಿಪಾರ್ಟ್ಮೆಂಟ್ ಅವ್ರು ಹಾಗೆ ವಾಪಸ್ ಹೋಗೋದು. ಒಂದು ಸರಿ ಇಂಜಿನಿಯರ್ ಬಂದು ಕೇಳಿದ್ರು, ಇದನ್ನು ಏನಾದರೂ ಮಾಡಿ ಒಂದು ಪರಿಹಾರ ಕೊಡಿ ಅಂತೇಳಿ. ನಾವು ಪ್ಲ್ಯಾನ್ ಬೇರೆ ಏನು ಮಾಡಲಿಲ್ಲ, ಎಲ್ಲ ಅಂಗಡಿ ಏನು ಪೇಟೆಲ್ ಅಂಗಡಿ ಇರ್ತದೆ ಅವರನ್ನೆಲ್ಲ ಒಂದು ಕರೆದೊಂದು ಮೀಟಿಂಗ್ ಮಾಡಿದ್ವಿ. ಊರಿನ ಗಣ್ಯರನ್ನು ಇಟ್ಕೊಂಡ್ವಿ. ಅವ್ರಿಗೆ ಕನ್ವಿನ್ಸ್ ಮಾಡಿ, ಈಗ ಡಿಪಾರ್ಟ್ಮೆಂಟೇ ಕಂಪಲ್ಸೇಷನ್ ಕೊಟ್ಟು ವೈಟ್ನಿಂಗ್ ಮಾಡೋದಾದ್ರೆ ಇಂತಿಷ್ಟು ದೂರ ಹೋಗ್ತದೆ, ನೀವಾಗಿ ಏನಾದ್ರು ತೆರವು ಮಾಡಲಿಕ್ಕಿದ್ರೆ ಮಾತುಕತೆ ಮೂಲಕ ಏನಾದರೂ ಮಾಡೋದಾದ್ರೆ ಏನು ಮಾಡ್ಬೋದು ಅಂತೇಳಿ ಅವ್ರ ಹತ್ರ ಕೇಳಿದವಾಗ, ಇಲ್ಲ ನಾವೆಲ್ಲ ಒಂದು 8 ಫೀಟನ್ನು ನಾವು ಅಂಗಡಿಯನ್ನು ತೆರವು ಮಾಡಿ ಕೊಡ್ತೇವೆ ಅಂತೇಳಿ. പക്ഷേ ಇವತ್ತೂ ಸಹ ಅದು ಸಾಕ್ಷಿ ಇದೆ. ಅಂದರೆ ಅರ್ಧ ಕಟ್ಟಡವನ್ನು ಕಟ್ ಮಾಡಿ ಅವ್ರ ಖರ್ಚಿನಲ್ಲಿ ಅರ್ಧ ಕಟ್ಟಡವನ್ನು ಕಟ್ ಮಾಡಿ ಬಹುಶಃ ಇವತ್ತು ನಮ್ಮ ರಸ್ತೆ ವೈಡ್ನಿಂಗ್ ಆದಂಥ, ಮೊದಲು ಕೊಲ್ಲೂರಿಗೆ ಹೋಗೋ ರೋಡ್ ಬಸ್ ಎಲ್ಲ ಮಾಡು ಬಸ್ಸಿಗೆ ತಾಗ್ತಾಯಿತ್ತು. ಬಹುಶಃ ಆ ರೀತಿ ಒಂದು ಸನ್ನಿವೇಶ ಇತ್ತು. ಅಂದರೆ ಸರ್ಕಾರ ಯೋಜನೆಗಳನ್ನು ಮಾಡಿದರೆ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಅದು ಜನರ ಯೋಜನೆಯನ್ನು ರೂಪಿಸಿ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ಅನುಷ್ಠಾನ ಆಗ್ತದೆ ಅನ್ನೋದು ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ನಂತರ ಬಹುಶಃ ನಮ್ಮದು ಹೋಬಳಿ ಹೆಡ್ ಕ್ವಾರ್ಟರ್ ಅದರಿಂದ ಎಲ್ಲ ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿದ್ದು ಅದನ್ನೆಲ್ಲ ಒಂದು ಜಾಗ ಮಾಡಿ ಒಂದು ಕಡೆ ತರಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡು ಒಂದು ಸ್ಟೇಟ್ ಹೈವೇ ಪಕ್ಕದಲ್ಲಿ ಒಂದು 3 ಎಕರೆ ಜಾಗವನ್ನು ಐಡೆಂಟಿಫೈ ಮಾಡಿದ್ವಿ. ನಾಡ ಕಚೇರಿ ಈಗಾಗಲಾಗಿದೆ, ಸಭಾಭವನ ಆಗಿದೆ, ಗ್ರಾಮ ಪಂಚಾಯತ್ ಆಗ್ತಾ ಇದೆ, ವೆಟರ್ನರಿ ಹಾಸ್ಪಿಟಲ್ ಆಗಿದೆ, ರೈತ ಸಂಪರ್ಕ ಕೇಂದ್ರ ಆಗಿದೆ, ಗ್ರಂಥಾಲಯಕ್ಕೆ ಜಾಗ ರಿಸರ್ವ್ ಮಾಡಿದ್ದೇವೆ. ಅಂದರೆ ಒಂದೇ ಇದರಲ್ಲಿ ಎಲ್ಲದನ್ನು ತರಬೇಕನ್ನುವ ಆಸೆ ಇಟ್ಕೊಂಡು ಮಾಡಿದಂಥದ್ದು. ಇವತ್ತು ಆ ಜಾಗಕ್ಕೆ ಹೆಚ್ಚು ಕಡಿಮೆ 2-2.5 ಲಕ್ಷ ರೂಪಾಯಿ ಪರ್ ಸೆಂಟ್ಸ್ ವ್ಯಾಲ್ಯೂ ಇದೆ, ಅಂಥ ಜಾಗದಲ್ಲಿ ಮಾಡಿದ್ದೇವೆ. ಇದೆಲ್ಲ ಅಂದರೆ ನಾವು ಒಬ್ಬರ ಹತ್ರ ಆಗೋದಿಲ್ಲ, ಒಂದು ಟೀಮ್ ವರ್ಕ್ ಇದ್ರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಬಹುಶಃ ನಾವು ಬೇರೆಲ್ಲದಕ್ಕಿಂತ ನಾವು ಜನ ಯೋಜನೆಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ನಮ್ಮ ಗ್ರಾಮ ಪಂಚಾಯತ್ ಕೊಟ್ಕೊಂಡು ಬಂದಿದೆ. ತಮ್ಗೆ ಗೊತ್ತಿದೆ, ಸರ್ಕಾರ AC ರೂಮಲ್ಲಿ ಕೂತ್ಕೊಂಡು IAS ಅಧಿಕಾರಿಗಳು ಯೋಜನೆಯನ್ನು ರೂಪಿಸ್ತಾರೆ. ಆದರೆ ಎಲ್ಲವೂ ಇಲ್ಲಿ ಅನುಷ್ಠಾನ ಗ್ರೌಂಡ್ ಲೆವೆಲ್ಗೆ ಬರುವಾಗ ಅದು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ನಾವೇ ಯೋಜನೆಯನ್ನು ತಯಾರು ಮಾಡಿದರೆ ಅದರ ಒಳಿತು ಕೆಡುಕುಗಳೆಲ್ಲ ನಮಗೆ ಮೊದಲೇ ಗೊತ್ತಿರೋದ್ರಿಂದ ನಾವು ಆ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಬಹುಶಃ 2014ರಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವವನ್ನು ಕಂಡುಕೊಳ್ತು. ಆ ಶತಮಾನೋತ್ಸವದ ಹೆಸರಿನಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಯೋಜನೆಯನ್ನು ರೂಪಿಸಿ 2015ಕ್ಕೆ ಬರುವಾಗ ನಮ್ಮ ಶಾಲೆಯಲ್ಲಿ ಇದ್ದದ್ದು ಬರೀ 89 ಮಕ್ಕಳು ಮಾತ್ರ. ಅಂದರೆ 800 ಮಕ್ಕಳಿರ್ತಕ್ಕಂಥ ಶಾಲೆ 89ಕ್ಕೆ ಕುಸಿತು. ಬಹುಶಃ ಅದು ಎಲ್ಲ ಕಡೆ ಆದಂಥದ್ದು, ಇಲ್ಲೂ ಅದೇ ಸ್ಥಿತಿ ಆಗಿರ್ಬೋದು. ಸೊ ನಾವೊಂದು ಸಮಾನ ಮನಸ್ಸು ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯೋಜನೆಯನ್ನು ರೂಪಿಸಿದ್ವಿ. ಇವತ್ತು ಆ ಶಾಲೆಯಲ್ಲಿ 350 ಮಕ್ಕಳು ಯಾವುದೇ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗಿಂತ ಕಡಿಮೆ ಗುಣಮಟ್ಟದಲ್ಲಿ, ಕಡಿಮೆ ಇಲ್ಲದ ರೂಪದಲ್ಲಿ ಅಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡಿದ್ದೇವೆ. ಅಂದರೆ ಇದು ನಿರಂತರತೆಯನ್ನು ಕಾಪಾಡ್ಕೊಳ್ಬೇಕು. ಎಲ್ಲಿ ಗ್ರಾಮ ಪಂಚಾಯತ್ ಆವಾಗ ನೇರವಾಗಿ ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ರು ಸಹ ತಮ್ಗೆ ಗೊತ್ತಿದೆ, ಗ್ರಾಮ ಪಂಚಾಯತ್ಗಳು ಬದಲಾವಣೆ ಆಗ್ತದೆ. ಬದಲಾವಣೆ ಆದ ಕೂಡಲೇ ಜನರ ಮನಸ್ಥಿತಿಗಳು ಬದಲಾವಣೆ ಆಗ್ತದೆ. ಅದು ಯಾವುದೂ ನಮ್ಮ ಯೋಜನೆಗಳ ಮೇಲೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಟ್ರಸ್ಟಿನ ಮೂಲಕ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. 3 ಕೋಟಿಯನ್ನು ಆ ಟ್ರಸ್ಟ್ ಮೂಲಕ ಶಾಲೆಗೆ ವಿನಿಯೋಗಿಸಿ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದೇವೆ. ನಂತರ 2017ರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತೇಳಿ ಆಲೋಚನೆ ಮಾಡಿಕೊಂಡು ಬಹುಶಃ ನಮಗೆ ಸಮಸ್ಯೆಗಳೇ ನಮಗೆ ದಾರಿ ತೋರಿಸ್ತಾ ಇದ್ದಂಥದ್ದು. ಬಹುಶಃ ಪೇಪರಲ್ಲಿ ಬರುವಂಥದ್ದು, ಗ್ರಾಮ ಸಭೆಯಲ್ಲಿ ಚರ್ಚೆ ಆಗೋದು, ಕಿರಿಕಿರಿ ಆಗೋದು, ಬಹುಶಃ ಇದೆಲ್ಲ ಸಮಸ್ಯೆಗಳೇ ನಮಗೆ ಅದನ್ನು ಮಾಡಲಿಕ್ಕೆ ಪ್ರೇರಣೆ ನೀಡಿದಂಥದ್ದು. 2017ರಲ್ಲಿ ಯೋಜನೆಯನ್ನು ಆರಂಭ ಮಾಡಲಿಕ್ಕೆ ಮಾಡಿದ್ವಿ. ಬಹುಶಃ SLRM ಅನ್ನುವ ಕಾನ್ಸೆಪ್ಟನ್ನು ಈ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಪರಿಚಯಿಸಿದ್ವಿ. ಬಹುಶಃ ಅದನ್ನು ಯಶಸ್ವಿಯಾಗಿ ಇವತ್ತು ಆರಂಭ ಮಾಡುವಾಗ ಅತ್ಯಂತ ಸಣ್ಣ ಬಜೆಟಲ್ಲಿ ಒಂದು 5 ಲಕ್ಷ ಇಟ್ಕೊಂಡು ಆರಂಭ ಮಾಡಿದ್ದು. ಇವತ್ತು ಅದು ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ 2.5 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಈಗ 3 ಕೋಟಿ ಸರ್ಕಾರ ಅದನ್ನು ಮೇಲ್ದರ್ಜೆಗೇರಿಸಲಿಕ್ಕೆ 3 ಕೋಟಿ ಅನುದಾನವನ್ನು ಕೊಟ್ಟಿದೆ. ಅಂದರೆ ನಾವು ಆವಾಗಲೇ ಹೇಳಿದೆ, ಒಂದು ಚಾ ಕೊಡಲಿಕ್ಕೂ ಹಣ ಕೊಡಲಿಕ್ಕೆ ಇಲ್ಲದೆ ಇದ್ದವರು ಇವತ್ತು ಲಕ್ಷ ಕೋಟಿಯಲ್ಲಿ ಮಾತಾಡ್ತೇವೆ. 2.5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆಗಿದೆ, 3 ಕೋಟಿ ಮಂಜೂರಾಗಿದೆ. ಅಂದರೆ ಈ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಅಲ್ಲ, ನಮಗೆ ಇಚ್ಛಾಶಕ್ತಿ ಮಾತ್ರ, ಅದರ ಕೊರತೆ ಇದ್ದರೆ ಮಾತ್ರ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುಶಃ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಸ್ತೃತವಾಗಿ ಮತ್ತೆ ಚರ್ಚೆಗಳ ಮೂಲಕ ಭಾಗವಹಿಸುವ. ನಂತರದಲ್ಲಿ ಮಾಡ್ತಕ್ಕಂಥದ್ದು 2017ರಲ್ಲಿ ಆರಂಭ ಆದ ನಂತರ 2018ರಲ್ಲಿ ಒಂದು ಸ್ವಾವಲಂಬನ ಒಂದು ತರಬೇತಿ ಸಂಸ್ಥೆಯನ್ನು ನಾವು ತೆರೆದ್ವಿ. ಸಂಸ್ಥೆ ತೆರಲಿಕ್ಕೆ ಕಾರಣ ಇಷ್ಟೇ, ಬೇರೆನಲ್ಲ. ನಮ್ಮಲ್ಲಿ ರುಡ್ ಸೆಟ್ ಇದೆ, ಸಿಂಡಾರ್ ಸೆಟ್, ಬೇರೆ ಬೇರೆ ತರಬೇತಿ, ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆಗಳಿದೆ. ಆದರೆ ನಮ್ಮ ಮಹಿಳೆಯರಿಗೆ ಅಲ್ಲಿ ಹೋಗಿ ನೈಟ್ ಹಾಲ್ಟಾಗಿ ಟ್ರೈನಿಂಗ್ ತಗೊಂಡು ಬರಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಯಾಕಂದರೆ ಮನೆಯಲ್ಲಿ ಹಿರಿಯರು ಇರ್ತಾಯಿದ್ರು, ಶಾಲೆಗೆ ಹೋಗೋ ಮಕ್ಕಳು ಇರ್ತಾಯಿದ್ರು, ದನ ಸಾಕ್ತಾಯಿದ್ರು. ಇದಕ್ಕಾಗಿ ಅವ್ರಿಗೆ ನೈಟ್ ಹಾಲ್ಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಒಂದು ತರಬೇತಿ ಯೋಜನೆಯನ್ನು ಆರಂಭ ಮಾಡಿದ್ವಿ. ಬಹುಶಃ ಅದರ ಮೂಲಕ 200 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ವಿ. 6 ತಿಂಗಳು ಟೈಲರಿಂಗಲ್ಲಿ ಉಚಿತ ತರಬೇತಿಯನ್ನು ಕೊಟ್ಟು 135 ಮಹಿಳೆಯರು ಉಚಿತ ತರಬೇತಿಯನ್ನು ಪಡ್ಕೊಂಡ್ರು. ಅವರಿಗೆ ಆರಿ ವರ್ಕು, ಫ್ಯಾಬ್ರಿಕ್ ಪೇಂಟಿಂಗು, ಜೂಟ್ ಬ್ಯಾಗ್ ತಯಾರಿ, ಹಾಗೆ ಬಹುಶಃ ಅಣಬೆ ಕೃಷಿ, ಜೇನು ಕೃಷಿ, ಬೇರೆ ಬೇರೆ ತರಬೇತಿಯನ್ನು ಕೊಟ್ಟು ಅವರನ್ನು ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡುವಾಗ ಆಯಿತು. ನಂತರ ಅದರಲ್ಲೇ ಒಂದು 35 ಮಹಿಳೆಯರು ಅದರಲ್ಲಿ ಬಿಸ್ನೆಸ್ ಮಾಡೆಲ್ ಆಗಿ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡಿ, ಕೋವಿಡ್ ಅಂತ ಸಂದರ್ಭದಲ್ಲಿ PPE ಕಿಟ್, ಮಾಸ್ಕನ್ನು ಮಾಡುವ ಮೂಲಕ ಯಾರಿಗೆ ಸಂಪಾದನೆ ಇದ್ದಿದ್ದು ನಮ್ಮ ಮಹಿಳೆಯರು ಒಂದು 35 ಜನ ಮಹಿಳೆಯರು ಅಲ್ಲಿ ಸಂಪಾದನೆಯನ್ನು ಕಂಡುಕೊಂಡ್ರು. ಬಹುಶಃ ಇದೆಲ್ಲ ಇತಿಹಾಸ. ಈಗ ಅದನ್ನು ಬಹುಶಃ ಮೇಲ್ದರ್ಜೆಗೇರಿಸಿ CMTC ಅನ್ನುವ ಒಂದು ಯೋಜನೆ, ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್, ಅದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 4 CMTC. ಒಂದು ಯಲ್ಲಾಪುರದಲ್ಲಿದೆ, ಇನ್ನೊಂದು ಗದಗಲ್ಲಿದೆ, ಇನ್ನೊಂದು ದೊಡ್ಡಬಳ್ಳಾಪುರದಲ್ಲಿದೆ, ಇನ್ನೊಂದು ಒಂಡ್ಸಲ್ಲಿದೆ. ಬಹುಶಃ ರಾಜ್ಯದ 4 CMTC. ಅಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ತರಬೇತಿಯನ್ನು ಪಡ್ಕೊಳ್ತಾರೆ. ಸೊ ನಮ್ಮ ಮಹಿಳೆಯರಿಗೆ ತರಬೇತಿ ಕೊಡೋದ್ರ ಮೂಲಕ ನಮ್ಮ ಮಹಿಳೆಯರು ಆದಾಯವನ್ನು ಕಂಡುಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ. ಸೊ ತರಬೇತಿಯ ಎಲ್ಲ ವೆಚ್ಚವನ್ನು ಸರ್ಕಾರ ಭರಿಸ್ತದೆ. ನಮ್ಮ ಸಂಜೀವಿನಿ ಸಂಘ ಅದನ್ನು ಮ್ಯಾನೇಜ್ ಮಾಡ್ತದೆ. GPLF ಅದನ್ನು ಆ ಟ್ರೈನಿಂಗ್ ಸೆಂಟರ್ನ ಮ್ಯಾನೇಜ್ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂಥ ಬಿಲ್ಡಿಂಗನ್ನು ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ SLRM ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸಂಬಂಧಪಟ್ಟ ಹಣವನ್ನೇ ಉಪಯೋಗಿಸಿ, ಸ್ಯಾನಿಟೇಷನ್ ಫಂಡನ್ನು ಉಪಯೋಗಿಸಿ ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಲ್ಡಿಂಗನ್ನು ಮಾಡಿ ಸಂಜೀವಿನಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. പക്ഷേ ಇವತ್ತು ಅವರು ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೆಂಟರ್ನ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ CMTC ಆಗಿ ವ್ಯವಸ್ಥೆ ಆಗ್ತಾ ಇದೆ. ಚಿಕ್ಕಮುಡ್ನೂರು ಗ್ರಾಮದ ಬನ್ನೂರು ಬೀರಿಗದ ನಳಿನಿ, ತಿಮ್ಮಪ್ಪ, ಗಿರಿಜಾ, ಕಮಲ, ಸುರೇಶ, ಉಮೇಶ, ಗೋಪಾಲ ಇವರು ಜಾನಪದ ನೃತ್ಯ ಪ್ರಸ್ತುತಪಡಿಸಿದರು. ಜನಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕರಾದ ಶೀನಿ ಶೆಟ್ಟಿ ಹಾಗೂ ಕೃಷ್ಣಮೌಲ್ಯ ಅವರು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಮ್ಮ ಮುಗೇರ ಸಮುದಾಯಟು ದುಡಿನಲಿಕೆ ಅಂದ ಒಂಜಿ ಮದಿಮೆ ಅತ್ತನಜಿ ಬಾಲೆ ತೊಟ್ಟಿ ಬಾಡಿನ ಇತರ ಒಂಜಿ ಕಾರ್ಯಕ್ರಮ ಅವರೆಲ್ಲ ದುಡಿನಲಿಕೆ ಖ್ಯಾತಿ ಪಡೆಯನಂಚಿನ
400 ಮನೆಗಳನ್ನು ಕಸಮುಕ್ತ ಮನೆ ಮಾಡಿ ಸ್ವಚ್ಛ ಮನೆ ಘೋಷಣೆ ಪತ್ರ ತೆಗೆದುಕೊಂಡಿದ್ದಾರೆ. ಸುಂದರಿಯಂತೂ ನಮ್ಮ ರಾಜ್ಯ ದೇಶ ಮಟ್ಟಕ್ಕೆ ಹೋಗಿದ್ದಾರೆ. ಈ ಡೋಲಿನೊಟ್ಟಿಗೆ ವರ್ಷಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಗೌರವಧನ ಪಡೆಯುವಂಥ ತಂಡ ಸುಂದರಿದು. ಈ ರಕ್ತ ಬೆಳ್ತಂಗಡಿಯಿಂದ ಬಂದವರು ನೆಲೆ ಕಳೆದವರು ಇಲ್ಲಿಗೆ ಬಂದರು. ಬಾಳೆಪುರಿ ನೆಲೆ ಸಿಕ್ಕಿದ್ದು ಸುಂದರವಾದ ಮನೆ. ಇಲ್ಲಿ ಆದಿವಾಸಿಗಳಲ್ಲಿ ಇರುವ ಮಾದರಿ ಮನೆಗಳಲ್ಲೂ ರತ್ನದ ಮನೆಗಳು ಒಂದು ಹೋಗಿ ನೋಡಬಹುದು. ನಿಟ್ಟೆಯಲ್ಲಿ ಕೆಲಸ ಮಾಡುತ್ತಾರೆ. ಓದು ಬರ ಗೊತ್ತಿಲ್ಲ, ಆದರೆ ಅಕ್ಷರ ಬರೀತಾರೆ. ಅಕ್ಷರದ ಮಹತ್ವ ಗೊತ್ತುಂಟು, ಸ್ವಚ್ಛತೆ ಮಹತ್ವ ಗೊತ್ತುಂಟು. ತಿಂಗಳಿಗೆ